ಗಮನಕ್ಕೆ ನಮ್ಮ ತಂಡ ಬೀದರ್ ಟು ಚಾಮರಾಜನಗರ ತನಕ ಅತಿ ಶೀಘ್ರದಲ್ಲೇ ಪಾದಯಾತ್ರೆಗೆ ಕರೆ ಕೊಡುತ್ತಿದ್ದೇವೆ. ಪಾದಯಾತ್ರೆ ಮುಗಿಯೋ ಅಷ್ಟರಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಆದೇಶ ಹೊರಡಿಸಲಿ. ತಪ್ಪಿದ್ದಲ್ಲಿ ಮೀಸಲಾತಿ ಮೇಲೆ ಗೆದ್ದ ಶಾಸಕರು, ಲೋಕಸಭಾ ಸದಸ್ಯರು, ದಲಿತ ರಾಜಕಾರಣಿಗಳ ಮನೆಗಳ ಮುತ್ತಿಗೆ ಹಾಕುತ್ತೇವೆ. ನಮ್ಮ ಬೇಡಿಕೆ ಈಡೇರೋ ತನಕ ಎಂದರು. ದಲಿತ ರಾಷ್ಟ್ರ ಸ್ವಯಂ ಸೇವಾ ಸಂಘ DSS ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಎನ್ರವರು ಮಾತನಾಡಿ, ಅಂಬೇಡ್ಕರ್ ಪುತ್ಥಳಿ ಮತ್ತು ಫೋಟೋ ಮೇಲೆ ದಾಳಿ ಮಾಡಿದವರನ್ನ, ಮುಂದೆ ದಾಳಿ ಮಾಡುವವರನ್ನ ಹಾಗೂ ಸಂವಿಧಾನ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ನಿಂದಿಸುವ ವ್ಯಕ್ತಿಗಳನ್ನು ಕೂಡಲೇ ದೇಶದ್ರೋಹಿ ಕೇಸ್ ದಾಖಲಿಸಿ ಕಠಿಣ ಕ್ರಮ ಜರುಗಿಸಿ ಸಂವಿಧಾನವು ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ನೀಡಿದೆ. ಆದರೆ ಇಂದು ದಲಿತರು, ಬಡವರು ಮತ್ತು ಹಿಂದುಳಿದ ವರ್ಗಗಳು ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಲಿತರ ಮೇಲಿನ ದೌರ್ಜನ್ಯ, ಜಾತಿ ನಿಂದನೆ, ಅಸ್ಪೃಶ್ಯತೆ, ಸಾಮಾಜಿಕ ಅನ್ಯಾಯವನ್ನು ತಕ್ಷಣ ನಿಲ್ಲಿಸಬೇಕು. ಸಂವಿಧಾನವನ್ನು ಗೌರವಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಉಳಿಸಿ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ದಲಿತ ರಾಷ್ಟ್ರ ಸ್ವಯಂ ಸೇವಕ ಸಂಘ ವತಿಯಿಂದ ನೂತನ DSS ಲೋಗೋ ಹಾಗೂ ಟಿ ಶರ್ಟ್ ಅನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಯಿತು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈಗ ಅದೇ ಹೆಸರನ್ನ ನೀವು ಇಟ್ಕೊಂಡ್ರೆ ಆ ಹೆಸರು ಹೇಗೆ ಅಂತ ಅಲ್ಲ, DSS ಸಂಘಟನೆಗಳು ಯಾವುದಾದ್ರೂ ಇಟ್ಕೊಳ್ಳಿ. ನಾವು DSS ಅಂತಂದ್ರೆ ಯಾವ ಥರ ಬೇಕಾದ್ರೂ ಇಟ್ಬೋದು. DSS ದಲಿತ ಸಂಘರ್ಷ ಸಮಿತಿ ಇರೋದು. ಈಗ ನಾವು ಇಟ್ಟಿರೋದು ದಲಿತ ರಾಷ್ಟ್ರ ಸ್ವಯಂ ಸೇವಾ ಸಂಘ ಅಂತ. ಈಗ ದಲಿತ DSS ಅನ್ನೋದು ಯಾರಿಗೂ ಮೀಸಲಲ್ವಲ್ಲ ಸರ್, ಅದು ಯಾರಿಗೂ ಪರ್ಮನೆಂಟ್ ಅಲ್ವಲ್ಲ. ಆ ಹೆಸರು ಯಾರು ಬೇಕಾದ್ರೂ ಇಟ್ಕೊಳ್ಬೋದು. ಆ ಹೆಸರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಕೃಷ್ಣಮೂರ್ತಿ ಅವರು ಹೊರಟಿದ್ದಾರೆ. ಅಲ್ಲ, ಈಗ ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಈಗ ನಾನು ಹೊರಟಿರೋದು ಸ್ವಯಂ ಪ್ರೇರಿತವಾಗಿ ಕರ್ನಾಟಕದಲ್ಲಿರುವಂತಹ ಸಂಪೂರ್ಣ ಯುವಕರನ್ನ ಒಟ್ಟುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನಡೀತಾ ಇರೋ ದೌರ್ಜನ್ಯ ತಡೆಯನ, ಜೊತೆಗೆ ಯಾವ್ಯಾವ ದಲಿತ ಕುಟುಂಬಗಳಿಗೆ ಏನೇನು ಯೋಜನೆಗಳು ಸಿಗ್ತಾ ಇಲ್ವೋ ಆ ಯೋಜನೆಗಳು ಇನ್ನು ಮುಂದೆ ಮನೆ ಮನೆಗೂ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಅವಕಾಶನೇ ಬೇಡ ಅಂತ ಅಲ್ಲ, ಇರ್ಲಿ, ಆದ್ರೆ ಅದನ್ನ ನಾವು ಮುಂದೆ ಇಟ್ಕೊಂಡು ಹೋಗೋದು ಬೇಡ. ನಮ್ಮ ಗುರಿ ಮುಂದಕ್ಕೆ ಹೋಗ್ಬೇಕಾಯ್ತು. ಈಗ ನೋಡಿ, ಈಗ RSS ಇದೆ. RSS 1925ರಲ್ಲಿ ನಾಗ್ಪುರದಲ್ಲಿ ಚಾಲನೆ ಆಯ್ತು ಅಂತ ಇಟ್ಕೊಂಡು, ಈಗ ಅದರ ಉದ್ದೇಶ ಏನು? ಇಡೀ ದೇಶವನ್ನ, ದೇಶದಲ್ಲಿರುವಂತಹ ಹಿಂದೂ ರಾಷ್ಟ್ರ ಮಾಡಬೇಕು, ಜೊತೆಗೆ ಎಲ್ಲ ಧರ್ಮ ಒಟ್ಟುಗೂಡಿ ದೇಶ ಪ್ರೇಮವನ್ನು ಕಟ್ಟಬೇಕು ಅನ್ನೋದು RSS ಇಡೀ ನಮ್ಮ ದೇಶದಲ್ಲಿದೆ. ಈಗ ನಮ್ಮ ಉದ್ದೇಶ ಏನು? ದೇಶವನ್ನ ಕಾಪಾಡೋಕೆ RSS ಐತೆ, ನಮ್ಮ ದಲಿತರನ್ನು ಕಾಪಾಡೋಕೆ ಯಾರಿದ್ದಾರೆ? ಒಬ್ಬ ಯುವಕನಿಗೆ ಸಮಸ್ಯೆ ಆದ್ರೆ ಹಾಸ್ಪಿಟ್ಲ್ ಇದೆ, ಉದ್ಯೋಗ ಬೇಕು ಅಂತಂದ್ರೆ ಎಲ್ಲ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಬದುಕಬಹುದು. ಯಾವ್ದಾದ್ರು ಒಬ್ಬ ವ್ಯಕ್ತಿ ಮೇಲೆ ದೌರ್ಜನ್ಯ, ದಬ್ಬಳಿಕೆ ಆಯ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೂ, ಕೋರ್ಟ್ಗೂ, ಕಚೇರಿಗೆ ಹೋಗ್ಬೋದು. ಆದ್ರೆ ದಲಿತರ ಮೇಲೆ ಅಸ್ಪೃಶ್ಯತೆ, ಅವ್ರ ಮೇಲೆ ನಡೀತಾರಂತ ದೌರ್ಜನ್ಯ, ದಬ್ಬಳಿಕೆಗೆ ಯಾರಿದ್ದಾರೆ? ಈಗ ತನಕ ಕರ್ನಾಟಕದಲ್ಲಿ ಎಲ್ಲಾ ಪಕ್ಷದಲ್ಲೂ ರಾಜಕಾರಣಿಗಳಿದ್ದಾರೆ, ಎಲ್ಲಾ ರಾಜಕಾರಣಿಗಳು ಇದ್ದಾರೆ. ಈಗಿರುವಂತಹ ಸರ್ಕಾರ ಐತಿ, ಈಗಿರುವಂತಹ ಸರ್ಕಾರದಲ್ಲೂ ಸೇರಿಸಿ ಹೇಳ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಾಗಿರ್ಲಿ, ಪರಮೇಶ್ವರ್ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ಇವತ್ತು ಅವ್ರ ಆಸ್ತಿ 1 to 2 ಆಗ್ತಾನೆ ಇದೆ. ಹಾಗಾದ್ರೆ ಅವರ ಕ್ಷೇತ್ರದಲ್ಲಿ ಮತ್ತೆ ಅವ್ರ ಏರಿಯಾದಲ್ಲಿ ಮತ್ತೆ ಅವರೆಲ್ಲ ವಂಶದವರಲ್ಲ ನಾವು. ಮತ್ತೆ ನಮ್ಮ ಭವಿಷ್ಯ ಇಲ್ಲಿ ಬದಲಾಯಿತು. ಎಲ್ಲರಿಗೂ ಸಾವಿರಾರು ಕೋಟಿ ಆಸ್ತಿಗಳು ಬರ್ತಾ ಇದೆ ಅಂತಂದ್ರೆ ಮತ್ತೆ ದಲಿತರ ಭವಿಷ್ಯ ಏನಾಗಬೇಕು? ದಲಿತರ ಮೀಸಲಾತಿನ ಇಟ್ಕೊಂಡು, ದಲಿತ ಹೆಸರು ಇಟ್ಕೊಂಡು ಇವತ್ತು ಬ್ಲಾಕ್ ಮೇಲೂ ನಡೀತಾ ಇದೆ. ಇವತ್ತು ಅವ್ರ ಫೋಟೋ ಇಟ್ಕೊಂಡು ಕೋಟಿಗಳು ಲೂಟಿ ಆಗ್ತಾ ಇದೆ. ಆದ್ರೆ ಬಡವರು ಇನ್ನೂ ಬಡವರಾಗೆ ಉಳಿತಾ ಇದ್ದಾರೆ. ಸರ್, ನೀವೆಲ್ಲ ನೋಡಿದ್ದೀರಿ ಕಾಲೋನಿಗಳಲ್ಲಿ. ಸರ್, ದಲಿತರ ಕಾಲೋನಿಗೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು ಸರ್. ಅವ್ರ ಮನೆ ಒಳಗಡೆ ಹೋದ್ರು ಸರ್,